ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆದು ಒಬ್ಬಟ್ಟಿಂದು ಹೂರಣ ಯಾವ ರೀತಿ ಮಾಡೋದು ಅಂತ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ಓಕೆ, ಬನ್ನಿ ನೋಡೋಣ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ನಾನಿಲ್ಲಿ ಫಸ್ಟು ಕಡಲೆಬೇಳೆನ 3/4 kg ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು 2 ವಿಷಿಲು ಕುಕ್ಕರ್ ವಿಷಿಲ್ ಕೂಗಿಸ್ಕೋಬೇಕು. ಓಕೆ, ಇವಾಗ ಕುಕ್ಕರ್ ವಿಷಿಲ್ ಬಂದಿದೆ, ಆಫ್ ಮಾಡ್ತಾಯಿದ್ದೀನಿ. ಇದು ಬೇಳೆ ನೀರನ್ನು ಫುಲ್ ಬಗ್ಗಿಸ್ಬಿಟ್ಟು ಈ ರೀತಿ ಬೇಳೆ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ನೋಡಿ ಚೆನ್ನಾಗಿ ಬೆಂದಿದೆ. ಓಕೆ, ಇದನ್ನು ಇವಾಗ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ತೇನೆ, ತುಂಬ ಜಾಸ್ತಿ ಹಾಕ್ಕೊಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೇಕು. ಇಷ್ಟು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಬೇಳೆ ಫುಲ್ ಆರಿದ್ಮೇಲೆ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಪೌಡ್ರ್ ಆಗಿದೆ ಕ್ಲೀನಾಗಿ. ಇವಾಗ ನಾನು ಒಂದು ತಟ್ಟೆಗೆ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಬ್ಬಟ್ಟಿನ ಹೂರಣ ಕರೆಕ್ಟಾಗಿ ಬರುತ್ತೆ, ಯಾವುದೇ ಹದ ಕೆಡೋದಿಲ್ಲ. ಓಕೆ, ಇದನ್ನು ಇವಾಗ ಸಪ್ರೇಟಾಗಿ ನಾನು ಪೌಡ್ರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಅದೇ ಜಾರಿನಲ್ಲಿ ನಾನು 3 ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನೀರು ಹಾಕ್ತೇನೆ, ಹಾಗೇ ಈ ರೀತಿ ಪೌಡ್ರ್ ಮಾಡ್ಕೊಬೇಕು. ನಾವು ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ನಮಗೆ ರುಚಿ ಚೆನ್ನಾಗಿರುತ್ತೆ, ಒಬ್ಬಟ್ಟಿನ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ರುಬ್ಬುವಾಗ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ, ಒಂದು 10 ಏಲಕ್ಕಿ. ಓಕೆ, ಇದನ್ನು ಪೌಡ್ರ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಸಪ್ರೇಟಾಗಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ನಮಗೆ ಬೇಳೆ ಒಬ್ಬಟ್ಟಿಗಿಂತ ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ರೆ ಹದ ಕೆಡೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬೇಳೆ ಅಂದರೆ ಸ್ವಲ್ಪ ಗಟ್ಟಿಗೆ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರಾದ್ರೂ ಹೂರಣ ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ಕಡಲೆಬೇಳೆ ಒಬ್ಬಟ್ಟು ಮಾಡೋದ್ರಿಂದ ನಮಗೆ ಕರೆಕ್ಟಾಗಿರೋ ಹೂರಣ ಬರುತ್ತೆ. ಓಕೆ, 1 kgಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಬೆಲ್ಲ. 1 kgಗಿಂತ ಸ್ವಲ್ಪ 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಇದೆ, ಅಷ್ಟು ಬೇಕಾಗುತ್ತೆ ಬೆಲ್ಲ. ಇದನ್ನು ಕೆಚ್ಚಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಯಾವ್ದು ಬೇಕಾದರೂ ಇಟ್ಕೊಳ್ಳಿ. ನಾನು ಕುಕ್ಕರ್ ದಪ್ಪ ಇರುತ್ತೆ ಅಂತೇಳಿ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ 1/4 ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ನೀವು ಜಾಸ್ತಿ ಮಾಡೋಂಗಿದ್ರೆ 1/4 ಗ್ಲಾಸ್ ಹಾಕ್ಕೊಳ್ಳಿ, ಇಲ್ಲ 1/4 kg ಅರ್ಧ kg ಮಾಡ್ತೀವಿ ಅನ್ನಂಗಿದ್ರೆ ಇದಕ್ಕೇ ಸ್ವಲ್ಪ ಸ್ಟಾರ್ಟಿಂಗೆ ತೆಂಗಿನಕಾಯಿ ರುಬ್ಕೊಂಡಿರ್ತೀರಲ್ವ ಅದನ್ನು ಹಾಕ್ಕೊಂಡ್ರು ಕೂಡ ಈ ಬೆಲ್ಲ ಕರಗುತ್ತೆ. ನಾನು ಬೆಲ್ಲ ಸ್ವಲ್ಪ ಲೈಟಾಗಿ ಕರಗೋದಕ್ಕೋಸ್ಕರ ತಳ ಹಿಡಿಬಾರ್ದು ಅಂತ ಹಾಕ್ಕೊಂಡಿದ್ದೀನಿ. ಬೆಲ್ಲ ಫುಲ್ಲು ಕರಗಬೇಕು, ಗಂಟಿಲ್ಲದೆ ಇರೋಂಗೆ ನೀಟಾಗಿ ಎಲ್ಲ ಕರಗ ಆಗಿದೆ. ಇವಾಗ ರುಬ್ಕೊಂಡಿರೋಂಥ ಕಡಲೆಬೇಳೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ.
ಇದು ಕಡಿಮೆ ಉರಿನಲ್ಲಿ ಫುಲ್ಲು ಡೌನ್ ಮಾಡ್ಕೋಬೇಕು. ಡೌನ್ ಮಾಡಿಕೊಂಡು ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಹೂರಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಗಂಟಿಲ್ಲದೆ ಇರೋಂಗೆ, ಕಡಲೆಬೇಳೆ ಎಲ್ಲ ಅಂಟಿರುತ್ತಲ್ವ, ಗಂಟು ಥರ ಆಗಿರುತ್ತೆ. ಅದು ಎಲ್ಲ ಗಂಟೆಲ್ಲ ಹೋಗೋ ತನಕ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು 1/4 kg ಕಡಲೆಬೇಳೆ ತೊಗೊಂಡಾಗ ನಮಗೆ ಮೈದಾ 1 kg ಮೈದಾ ತೊಗೊಂಡ್ರೆ 1/4 kg ಚಿರೋಟಿ ರವೆ ಹಾಕ್ಕೊಂಡಾಗ ನಮಗೆ ಇಷ್ಟು ಹೂರಣಕ್ಕೆ ಕರೆಕ್ಟಾಗಿ ಬರುತ್ತೆ ಅಳತೆ. ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ತೆಂಗಿನಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ತೆಂಗಿನಕಾಯಿ ತುರಿ ಎಲ್ಲ ಹಾಕಾಗಿದೆ. ಇದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ, 2ರಿಂದ 3 ನಿಮಿಷ ಮಿಕ್ಸ್ ಮಾಡಿ ಇದ್ದರೆ ಸಾಕು. ಹಾಗೆ ಈ ಹೂರಣ ಕೂಡ ಒಂದು ವಾರ ಅಲ್ಲ 15 ದಿನ ಇಟ್ಕೊಂಡ್ರೂ ನಿಮಗೆ ಫ್ರಿಜ್ಜಲ್ಲಿಟ್ಟರೆ ಏನಾಗಲ್ಲ, ಕೆಡೋದಿಲ್ಲ. ಬೇಕಂದಾಗ ಬಿಸಿ ಬಿಸಿ ಒಬ್ಬಟ್ಟು ಮೈದಾವನ್ನು ಕಲಿಸ್ಕೊಂಡು ನಾವು ಬಿಸಿ ಬಿಸಿ ಒಬ್ಬಟ್ಟು ಯಾವಾಗ ಬೇಕಾದರೂ ಮಾಡ್ಕೊಬೋದು. ಇವಾಗ 3ರಿಂದ 4 ನಿಮಿಷ ನಾನು ಇದೇ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಇದು ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಒಬ್ಬಟ್ಟಿನ ಹೂರಣ ರೆಡಿಯಾಗಿದೆ. ನಿಮಗೆ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿ, ನಿಮಗೆ ಮಿಕ್ಸಿನಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಬ್ಬೊಬ್ಬರು ಮಾಡ್ತಾರೆ, ಬಟ್ ಆವಾಗ ನುಣ್ಣಗಾಗೋದಿಲ್ಲ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ಒಬ್ಬಟ್ಟಿನ ಹೂರಣ ರೆಡಿಯಾಗಿದೆ. ಕಡಲೆಬೇಳೆ ಒಬ್ಬಟ್ಟಿಂದು ಹೂರಣ ನೋಡಿ, ಈ ರೀತಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಒಂಚೂರು ಕೈಗೂ ಅಂಟೋದಿಲ್ಲ. ಹಾಗೆಯೇ ಇಟ್ಕೊಂಡು ಕೂಡ ನಾವು ಬೇಕಂದಾಗ ಬಿಸಿ ಬಿಸಿ ಮಾಡ್ಕೊಬೋದು. ಇದೇ ರೀತಿ ಹೂರಣನ ಮಾಡಿಕೊಂಡ್ರೆ ನಾವು ಎಷ್ಟು ತೆಳುವಾಗಬೇಕಾದ್ರೂ ಒಬ್ಬಟ್ಟನ್ನು ತಟ್ಕೊಬೋದು. ಎಲ್ಲೋ ಒಬ್ಬಟ್ಟು ಕಿತ್ತೋಗಲ್ಲ, ಎಷ್ಟು ತೆಳುವಾಗಬೇಕಾದ್ರೂ ಬರುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.